ಇನ್ನು ಮುಂಗಾರು ಮಳೆ ಕೈಕೊಟ್ಟಿದೆ, ಭೀಕರ ಬರಗಾಲ ಫಿಕ್ಸ್ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನ ಎಬ್ಬಿಸಿಬಿಟ್ಟಿದೆ. 81 ಅಡಿಗೆ ಸ್ಥಿರವಾಗಿರ್ತಕ್ಕಂಥ KRS ಡ್ಯಾಂನ ನೀರಿನ ಮಟ್ಟ ಮುಂಗಾರು ಮಳೆ ಇಲ್ಲದೆ ಅನ್ನದಾತರು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಬೆಂಗಳೂರು ಮೈಸೂರಿಗೆ ನೀರಿನ ಸಮಸ್ಯೆ ಸಾಧ್ಯತೆ ಇದೆ. ಗರಿಷ್ಠ ಮಟ್ಟ ಎಷ್ಟಿದೆ, ಇಂದಿನ ನೀರಿನ ಮಟ್ಟ ಎಷ್ಟಿದೆ ಎಲ್ಲವನ್ನ ನಾನು ಹೇಳ್ತಾ ಹೋಗ್ತೇನೆ. ಇದೀಗ ಮುಂಗಾರು ಮಳೆ ಎಲ್ಲೋ ಒಂದ್ ಕಡೆ ಕೈ ಕೊಟ್ಬಿಟ್ಟಿದೆ. ಭೀಕರ ಬರಗಾಲ ಫಿಕ್ಸ್ ಆಗತ್ತಾ ಅನ್ನುವಂಥ ಒಂದು ಯೋಚನೆಯಲ್ಲಿ ಆ ಭಾಗದ ಜನ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನೀರಿಲ್ಲದೆ ಯಾವ ರೀತಿ ಬರಡಾಗಿದೆ ಅನ್ನೋದು ನೀವು ನೋಡಬಹುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 81 ಅಡಿಗೆ ಸ್ಥಿರವಾಗಿರ್ತಕ್ಕಂಥ KRS ಡ್ಯಾಂನ ನೀರಿನ ಮಟ್ಟ ಅದು ಅಂದರೆ 81 ಅಡಿಗೆ ಇಳಿದಿದೆ ಅಂತ. ಇದೇ ರೀತಿ ಆದರೆ ಈಗ ಮುಂದಿನ ಕತೆ ಏನು ಅನ್ನುವಂಥದ್ದು ಅನ್ನದಾತರ ಒಂದು ಅಳಲು. ಮುಂಗಾರು ಮಳೆ ಇಲ್ಲದೆ ನಾವು ಹೇಗೆ ಜೀವನ ಮಾಡೋದಕ್ಕಾಗತ್ತೆ? ಪ್ರತಿಯೊಂದಕ್ಕೂ ನೀರು ಅವಶ್ಯಕ. ಸೊ ಆ ನೀರಿಲ್ಲಿಂದ ಇಲ್ಲ ಅಂದಾಗ ನಾವು ಬದುಕು ಸಾಗಿಸೋದು ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥದ್ದು ಈಗ ಅನ್ನದಾತರು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಭೀಕರ ಬರಗಾಲ ಶುರುವಾಗ್ಬಿಡುತ್ತಾ? ಮಳೆ ಬರಲಿಲ್ಲ ಅಂದರೆ ಹೇಗೆ? ಈಗ ಗರಿಷ್ಠ ಮಟ್ಟ 124.80 ಅಡಿ ಇದೆ. ಇಂದಿನ ನೀರಿನ ಮಟ್ಟ 81.35 ಅಡಿ. ಡ್ಯಾಮ್ ಒಳಹರಿವು ಅದನ್ನು ನೋಡೋದಾದರೆ 528 ಕ್ಯೂಸೆಕ್ ಇದೆ. ಡ್ಯಾಮ್ ಹೊರಹರಿವು 436 ಕ್ಯೂಸೆಕ್ ಇದೆ. ಇನ್ನು ಗರಿಷ್ಠ 49.452 TMC ಇದೆ. ಪ್ರಸ್ತುತ ಸಂಗ್ರಹ ಆಗಿರತಕ್ಕಂಥದ್ದು 11.394 TMC. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಒಂದು ಡ್ಯಾಮ್ ಇದು. ಡ್ಯಾಮಿನ ಕತೆ ಹೀಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಾಕ್ ಥ್ರೂ ಕೂಡ ಮಾಡಿದ್ದಾರೆ, ನೋಡ್ಕೊಂಬನ್ನಿ. ಕಾವೇರಿ ಕೊಳ್ಳದ ಪ್ರಮುಖ ಜಲಾಶಯಗಳಲ್ಲಿ ಹೇಮಾವತಿ ಜಲಾಶಯ ಕೂಡ ಒಂದು. ಇದು ಈ ನದಿ 3 ಜಿಲ್ಲೆಗಳ ಜೀವ ನದಿಯಾಗಿ ಇರುವಂಥದ್ದು. ಒಂದು ಹಾಸನ ಜಿಲ್ಲೆ ಸೇರಿದಂತೆ ಮಂಡ್ಯ, ತುಮಕೂರು ರೈತರ ಜೀವನಾಡಿಯಾಗಿ ಹೇಮಾವತಿ ನದಿ ಹರಿಯುತ್ತದೆ. ಈ ನದಿಯ ನೀರನ್ನ ಆಶ್ರಯಿಸಿಕೊಂಡು 3 ಜಿಲ್ಲೆಯ ರೈತರು ತಮ್ಮ ಬೆಳೆಗಳನ್ನ ಜೊತೆಗೆ ಕುಡಿಯುವ ನೀರು ಕೂಡ ಅದನ್ನ ಬಳಸ್ಕೊಳ್ತಿದ್ರೆ. ಹಾಸನ ನಗರಕ್ಕೂ ಕೂಡ ಹೇಮಾವತಿ ಜಲಾಶಯದಿಂದ ನೀರನ್ನ ಸರಬರಾಜು ಮಾಡ್ತಾ ಇರುವಂಥದ್ದು. ಆದ್ರೆ ಈ ಬಾರಿ ಮಳೆಯ ಕೊರತೆಯಿಂದಾಗಿ ಜಲಾಶಯದ ಒಡಲು ಬರಿದಾಗ್ತಾ ಇದೆ. ಜನರು ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ. ನಾನಿವಾಗ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೇನೆ. ಇದು ಹೇಮಾವತಿ ಜಲಾಶಯ ಅರ್ಕ್ಲು ಗೊರೂರು ಸಮೀಪ ಇರುವಂತಹ ಹೇಮಾವತಿ ಡ್ಯಾಮ್ ಇದು. ಇಲ್ಲಿ ನೋಡ್ತಾ ಇರಬಹುದು ನೀರು ಬಹುತೇಕ ಕಡಿಮೆ ಆಗ್ತಿದೆ. ಈಗ ಸದ್ಯ 21 TMC ನೀರಿರುವಂಥದ್ದು. ಅದು ಬಳಕೆಗೆ ಕೇವಲ 10 TMC ಅಷ್ಟು ನೀರನ್ನ ಮಾತ್ರ ಬಳಕೆಗೆ ಯೋಗ್ಯವಾಗಿರುವಂಥದ್ದು. ಆ 10 TMCಯಲ್ಲೂ ಕೂಡ ಒಂದು 4 TMC ಡೆತ್ ಸ್ಟೋರೇಜ್ ಅನ್ನ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಕೇವಲ 6 TMC ಅಷ್ಟು ನೀರನ್ನ ಮಾತ್ರ ಬಳಕೆ ಮಾಡ್ಕೊಳ್ಬಹುದು. ಏನು ಜೂನ್ ತಿಂಗಳ ಮಧ್ಯಭಾಗಕ್ಕೆ ಬಂದರೂ ಕೂಡ ಇನ್ನೂ ಕೂಡ ಮಳೆ ಆಗಿಲ್ಲ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರುತ್ತೆ. ಮಳೆ ಬಂದಂತ ಸಂದರ್ಭದಲ್ಲಿ ಏನು ಮೂಡಿಗೆರೆ, ಸಕಲೇಶ್ಪುರ ಜೊತೆಗೆ ಬೇಲೂರು ಭಾಗದಲ್ಲಿ ಹೆಚ್ಚು ಮಳೆ ಬಂದಂತ ಸಂದರ್ಭದಲ್ಲಿ ಡ್ಯಾಮು ತುಂಬುತ್ತಾದ್ರೆ ಈ ಬಾರಿ ಬಹುತೇಕ ಬರಿದಾಗಿದೆ. ತುಂಬಾ ಲಕ್ಷಣ ಕೂಡ ಗೋಚರ ಆಗ್ತಾ ಇಲ್ಲ. ಇಲ್ಲಿ ನೋಡ್ತಿರ್ಬೋದು ಎಡಭಾಗದಲ್ಲಿ ಕಂಪ್ಲೀಟ್ ಆಗಿ
ಆ, ನೀರು ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಕೇವಲ ಆ ಡ್ಯಾಮ್ನ ಒಂದು ವಿಹಂಗಮ ನೋಡಿದಂತ ಸಂದರ್ಭದಲ್ಲಿ ನೀರು ಖಾಲಿಯಾಗಿರುವಂತಹ ವಾತಾವರಣ ಕಾಣ್ತಿದೆ. ಎಲ್ಲಿ ನೋಡಿದ್ರು ಕೂಡ ಕಲ್ಲಿನ ಬಂಡೆಗಳು ಕಾಣಿಸ್ತದೆ, ಮಣ್ಣು ಕಾಣಿಸ್ತಿದೆ. ನೀರು ಕ್ರಮೇಣ ಕಡಿಮೆ ಆಗ್ತಿದೆ. ಒಂದು ವೇಳೆ ಈ ಬಾರಿ ಏನು ಮಳೆ ಬರಲಿಲ್ಲ ಆದ್ರೆ ಹೆಚ್ಚಿನ ಆತಂಕ ಈ 3 ಜಿಲ್ಲೆಯ ಜನರಿಗೆ ಶುರುವಾಗ್ತಿರುವಂತದ್ದು. ಯಾಕೆಂದ್ರೆ ಈ ನದಿಗೆ ನೀರು ಬಂದಂತ, ಜಲಾಶಯಕ್ಕೆ ನೀರು ಬಂದಂತ ಸಂದರ್ಭದಲ್ಲಿ 3 ಜಿಲ್ಲೆಗಳು ಕೂಡ ಉಪಯೋಗ ಆಗ್ತಿತ್ತು. ಆದ್ರೆ ಈ ಬಾರಿ ನೀರು ಕ್ರಮೇಣ ಕಡಿಮೆ ಆಗಿದೆ. ಆಗ ಮಳೆ ಕಡಿಮೆ ಆಗಿರೋದ್ರಿಂದ ನೀರು ಕಡಿಮೆ ಆಗಿದೆ. ಹಾಗಾಗಿ ಜನರಲ್ಲಿ ಒಂದು ರೀತಿ ಆತಂಕ ಶುರುವಾಗಿದೆ. ಇನ್ನೂ ಕೂಡ ಮುಂಗಾರು ಮಳೆ ಆರಂಭದಲ್ಲೇ ಜನರಿಗೆ ಆತಂಕ ಶುರುವಾಗಿದೆ. ಮಳೆ ಬರುತ್ತೋ ಬರಲ್ವೋ ಅನ್ನೋ ಆತಂಕ ಆ ಜನರಿಗೆ ಕಾಡ್ತಿರುವಂಥದ್ದು. ಒಟ್ಟಾರೆಯಾಗಿ ಈ ಬಾರಿ ಜುಲೈ ಇನ್ನೂ ಕೂಡ ಜೂನ್ ನ ಮಧ್ಯಭಾಗದಲ್ಲಿ ಇದ್ದೇವೆ. ಇನ್ನೂ ಕೂಡ ಮಳೆ ಬರುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಕೂಡ ಮಳೆ ಬರುತ್ತೆ. ಒಂದು ವೇಳೆ ಈ 2-3 ತಿಂಗಳು ಇನ್ನು ಈ ಬಾರಿ ಮಳೆ ಬಂದಿಲ್ಲ ಆದ್ರೆ ಜನರು ಮತ್ತಷ್ಟು ಸಂಕಷ್ಟಕ್ಕೊಳಗಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಪ್ರತಾಪ್ ಬಿರಿಸಾವೆ, PNS ವಿಸ್ತಾರ ನ್ಯೂಸ್, ಹಾಸನ.